ಬಿಬಿಎಂಪಿ ವತಿಯಿಂದ ನಾಳೆಯಿಂದ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಒಂದೇ ಸೂರಿನಡಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಲಿದ್ದು, ಸ್ಥಳದಲ್ಲೇ ಜನರ ಅಹವಾಲು ಸ್ವೀಕರಿಸಲಿದ್ದಾರೆ. ಜನವರಿ 3, 5 ಮತ್ತು 6ರಂದು ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. ನಾಳೆ ಕೆಆರ್ಪುರಂ ಹಾಗೂ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪುರಂ ಐಟಿಐ ಕ್ರೀಡಾಂಗಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. ಅಗಿಲಿಗೆ ಬಂತು ಸರ್ಕಾರ. ನಾವು ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಈ ವರ್ಷದಲ್ಲಿ ಸಭೆಯನ್ನು ಕೆಆರ್ಪುರಂದಲ್ಲಿ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ನಗರದ ಇದನ್ನು ಪ್ರಗತಿಗಾಗಿ ಅವರ ಅನಿಸಿಕೆ ಏನಿದೆ ಅದು ತಿಳಿಸಲಿಕ್ಕೆ ಈ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 10 ಕೌಂಟರ್ಸ್ನಲ್ಲಿ ಜನರಿಗೆ ರಿಸೀವ್ ಮಾಡಿ ಅವರಿಗೆ ಕೌಂಟರ್ ಮತ್ತು ಟೋಕೆನ್ ಕೊಡೋದು ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಅವ್ರದ್ದು ಅಹವಾಲ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಏನು ಆದೇಶ ನೀಡ್ತಾರೆ ಅದನ್ನೇ ಕಂಪ್ಯೂಟರೀಕೃತ ಮಾಡಿಕೊಂಡು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮ್ಮಂದರೆ ನಾವು ಯಾರ್ಯಾರು ಇಲಾಖಾ ಮುಖ್ಯಸ್ಥರು ಇದ್ದಾರೆ ಅವರಿಗೆ ನೇರಾಗಿ ಅಲ್ಲಿ ಕಳಿಸಲಾಗುವುದು. ಆಮೇಲೆ ಟೈಮ್ ಒಳಗಾಗಿ ಆ ಎಲ್ಲ ಅಹವಾಲುಗಳಿಗೆ ನಾವು ಟ್ರ್ಯಾಕಿಂಗ್ ಮಾಡಿಬಿಟ್ಟು ಸಮಯದ ಒಳಗಾಗಿ ಅದರ ಮೇಲೆ ಪರಿಹಾರ ಕಳಿಸಿಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೇವೆ.